ಬಂದ್ ಮಾಡ್ಬಿಡ. 45 ವರ್ಷಗಳಿಂದ 1981 ನವೆಂಬರ್ 1ರಿಂದ ಧಾರವಾಡದೊಳಗ ಸುದ್ದಿ ವಿಭಾಗ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ಬಹಳ ಯಶಸ್ವಿಯಾಗಿ ಇದರ ಅರ್ಥ ಈ ಪ್ರಾದೇಶಿಕ ಸುದ್ದಿಗಳಿಗೆ, ಪ್ರಾದೇಶಿಕ ಸಮಸ್ಯೆಗಳಿಗೆ ಏನು ಆದ್ಯತೆ ಕೊಟ್ಟು ಪ್ರಸಾರ ಮಾಡುವಂತ ಇದನ್ನ ಸುದ್ದಿ ವಿಭಾಗ ಪ್ರಾರಂಭ ಮಾಡಿದ ಕಾರಣನೇ ಇದು. ಮೊದಲು ಬೆಂಗಳೂರಿನಿಂದಾನೇ ಪ್ರಸಾರ ಆಗ್ತಿತ್ತು. ಧಾರವಾಡದಿಂದ ಪ್ರಸಾರ ಶುರು ಮಾಡಿದ್ದಕ್ಕೆ ಕಾರಣ ಏನು ಅಂದ್ರ ಪ್ರಾದೇಶಿಕತೆಗೆ ಆದ್ಯತೆ ಸಿಗಬೇಕು ಅನ್ನುವಂಥದ್ದನ್ನ ಒತ್ತು ಕೊಟ್ಟು ಇದನ್ನ ಶುರು ಮಾಡಿದ್ರು. 45 ವರ್ಷಗಳ ಕಾಲ ಯಶಸ್ವಿಯಾಗಿ ಆ ಕಾರ್ಯನಿರ್ವಹಿಸ್ತಾ ಇರುವಂತ ಈ ಸಂದರ್ಭದೊಳಗ ಧಾರವಾಡದ ಸುದ್ದಿ ವಿಭಾಗವನ್ನ, ಅದು ಬೆಳಗಿನ ಪ್ರದೇಶ ಸಮಾಚಾರ, ಆಮೇಲೆ ಜಿಲ್ಲಾ ವಾರ್ತಾಪತ್ರ ಮತ್ತು ಇನ್ನೊಂದು ಸಮಾಚಾರ ದರ್ಶನ, ಜೊತೆಗೆ ಆಗಾಗ ಸಂಸತ್ತು ಮತ್ತು ವಿಧಾನಸಭೆಯ ಕಲಾಪಗಳನ್ನ ಸುದ್ದಿ ವಿಭಾಗ ಪ್ರಸಾರ ಮಾಡುವಂತ ಪ್ರಮುಖ ಕೆಲಸ ಮಾಡ್ತಿತ್ತು. ಇದರಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಆಕಾಶವಾಣಿ ಕೇಳುಗರಿದ್ದಾರಲ್ಲ, ಇವರಿಗೆ ಬಹುದೊಡ್ಡ ಪ್ರಯೋಜನ ಆಗಿತ್ತು. ಈ ಮೂಲಕ ಜನಾಭಿಪ್ರಾಯವನ್ನ ನಾಡಿನಲ್ಲಿ, ದೇಶದಲ್ಲಿ ಇದು ಅಂದ್ರೆ ನಮ್ಮ ಅಭಿಪ್ರಾಯವನ್ನ, ಈ ಭಾಗದ ಅಭಿಪ್ರಾಯಗಳನ್ನು ಬಿತ್ತರಿಸುವಲ್ಲಿ ಯಶಸ್ವಿಯಾಗಿತ್ತು. ಇಂಥ ಸಂದರ್ಭದೊಳಗ ಈ ಸುದ್ದಿ ವಿಭಾಗವನ್ನ ತಾತ್ಕಾಲಿಕವಾಗಿ ಬೆಂಗಳೂರಿಗೆ ಸ್ಥಳಾಂತರ ಮಾಡ್ತೀವಿ ಅನ್ನುವಂಥ ಒಂದು ಪ್ರಕಟಣೆ 2 ದಿವಸದ ಹಿಂದ ಹೊರಬಿದ್ದಿದೆ. ಇದು ಮೊದಲನೇ ಪ್ರಯತ್ನ ಏನೂ ಅಲ್ಲ. 15-20 ವರ್ಷಗಳ ಹಿಂದನೂ ಕೂಡ ಇಂಥ ಪ್ರಯತ್ನ ಆಗಿತ್ತು. ಆವಾಗಲೂ ಕೂಡ ಸರ್ಕಾರ ಯಾವುದೇ ಇರಲಿ, ಎಲ್ಲಾ ಸರ್ಕಾರಗಳು ಬಹುತೇಕ ಒಂದೇ ರೀತಿ ಕೆಲಸ ಮಾಡ್ತಿರ್ತಾವು ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಗ. ಅದು ಈಗ ನಮ್ಮ ಒಟ್ಟಾರೆ ವ್ಯವಸ್ಥೆ ಕೇಂದ್ರೀಕರಣದ ಕಡೆಗೆ ಸಾಗಿದೆ. ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆದ ಸಂದರ್ಭದೊಳಗ ಮಾನವ ಶಕ್ತಿ ಇರ್ಬೋದು ಅಥವಾ ಇತರ ಸಂಪನ್ಮೂಲಗಳನ್ನ ಅತಿ ಕಡಿಮೆ ಬಳಕೆ ಮಾಡಿಕೊಂಡು ಈ ಕೆಲಸ ನಡೆಸಬಹುದು ಅನ್ನುವಂಥದ್ದು ಎಲ್ಲರಿಗೂ ಮನಸ್ಸಿನೊಳಗೆ ಬಂದದ್ರಿಂದ ಎಲ್ಲಾ ಸರ್ಕಾರಗಳು ಇದೇ ರೀತಿ ಕೆಲಸ ಮಾಡ್ತಾವು. ವಿಶೇಷವಾಗಿ ಅದರೊಳಗೆ ಕೆಲಸ ಮಾಡುವಂತಹ ಅಧಿಕಾರಿಗಳು ಇರ್ತಾರಲ್ಲ, ಅವರು ಏನು ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತಾರೆ. ನಾವು ಇಷ್ಟು ಕಡಿಮೆ ಮಾಡಿಕೊಂಡು, ಈ ವಿಭಾಗಗಳನ್ನ ಕಡಿಮೆ ಮಾಡಿಕೊಂಡು ಇದ್ರ ಜೊತೆಗೆ ಸಂಯೋಜನೆ ಮಾಡಿದ್ರೆ ಕಡಿಮೆ ಖರ್ಚಿನೊಳಗ ವ್ಯವಸ್ಥೆಯನ್ನ ನಿರ್ವಹಿಸಬಹುದು ಅನ್ನುವಂತ ಸಲಹೆ ನೀಡ್ಕೋತಾನೆ ಇರ್ತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರ ಉತ್ತರ ಕರ್ನಾಟಕದ ನಮ್ದ ಏನು ಪೋಸ್ಟಲ್ ಡಿವಿಷನ್, ನಾರ್ತ್ ಕರ್ನಾಟಕ ಪೋಸ್ಟಲ್ ಡಿವಿಷನ್ ಧಾರವಾಡದೊಳಗೆ ಹೆಡ್ ಕ್ವಾರ್ಟರ್ ಐತೆ. ಧಾರವಾಡದ RMS ವಿಭಾಗವನ್ನ ಈಗ 8 ತಿಂಗಳ ಹಿಂದ ಹುಬ್ಬಳ್ಳಿಗೆ ವರ್ಗ ಮಾಡಿದ್ರು. ಅವಾಗ ನಾವು ಧಾರವಾಡದ ವಕೀಲರ ಸಂಘ ಮತ್ತು ವಿದ್ಯಾವರ್ಧಕ ಸಂಘ ನಾವು ಪ್ರತಿಭಟನೆ ಮಾಡಿದ್ವಿ. ಅಲ್ಲಿಗೆ ಹೋಗಿ ಮನವಿ ಕೊಟ್ಟು ಪ್ರತಿಭಟನೆ ಮಾಡಿದ್ವಿ. ಇಲ್ಲ, ಧಾರವಾಡದೊಳಗ 4-5 ವಿಶ್ವವಿದ್ಯಾಲಯಗಳದಾವು, ಬಹಳ ದೊಡ್ಡ ಪ್ರಮುಖ ಕೇಂದ್ರ IIT ಅಂತ ಕೇಂದ್ರಗಳದಾವು, ಶಿಕ್ಷಣದ ಕೇಂದ್ರ ಐತಿ ವಿಶೇಷವಾಗಿದ್ದು. ಇಲ್ಲಿ ಪತ್ರ ವ್ಯವಹಾರದ ಸಂಖ್ಯೆ ಬಹಳ ಗಣನೀಯವಾಗಿ ದೊಡ್ಡ ಪ್ರಮಾಣದೊಳಗೆ ಇರೋದ್ರಿಂದ ಈ RMS ಸಾರ್ಟಿಂಗ್ ಇಲ್ಲೇ ಇರಲಿ ಅನ್ನುವಂಥದ್ದನ್ನ ಮನವಿ ಮಾಡಿದ್ವಿ. ಆವಾಗ ಈಗಿರುವಂತಹ ದಿನೇಶ್ ಕುಮಾರ್ ಅಂತ ಯಾರೋ ಒಬ್ರು ಛತ್ತೀಸ್ಗಢದವ್ರ ಅದರ ಮುಖ್ಯಸ್ಥರಿದ್ದಾರೆ, ಈಗೂ ಅವರ ಅದಾರ ಅಂತ ಅನ್ಕೋತೇನೆ ನಾನು. ಅವ್ರಿಗೆ ಹೋಗಿ ಹೇಳಿದಾಗ ಇದು ನಿಮಗೆ ಸಂಬಂಧ ಇಲ್ಲ ಅಂತ, ಇದು ನಿಮಗೆ ಸಂಬಂಧ ಇಲ್ಲದ ವಿಷಯ, ಇದು ಅಡ್ಮಿನಿಸ್ಟ್ರೇಟಿವ್, ನಿಮಗೆ ಪತ್ರ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಅನ್ನೋದು ನಿಮ್ದಲ್ಲ, ನಮ್ ಕೆಲಸ. ನಮ್ಗೆ ಇವು ಸಾಮಾನ್ಯವಾಗಿ ನಾವು ಈ ಆಡಳಿತದ ಇದ್ರೊಳಗೆ ನಮ್ಗೆ ಗೊತ್ತಿರೋದಿಲ್ಲ. ಸಂಬಂಧ ಇಲ್ಲ ಅಂದ್ರೆ ನನಗೆ ಒಮ್ಮಿನೊಮ್ಮೆ ನೆನಪಾದದ್ದು MV ಕಾಮತ್ ಅನ್ನುವಂಥ ಒಬ್ಬ ದಕ್ಷಿಣ ಕನ್ನಡದ ಹೋರಾಟಗಾರರು. ಅವರು ಸರ್ವೆಂಟ್ಸ್ ನಾಟ್ ಮಾಸ್ಟರ್ಸ್ ಅನ್ನುವಂಥ ಒಂದು ಪುಸ್ತಕ ಬರ್ತಾರ, ಒಡೆಯರಲ್ಲ ಸೇವಕರು ಅಂತ. ಯಾರಿವರು ಅಂತ, ರೈಟ್ ಫ್ರಮ್ ಪಿವನ್ ಟಿಲ್ ಪ್ರೈಮ್ ಮಿನಿಸ್ಟರ್, ಹೂ ಆರ್ ದೀಸ್? ಇವ್ರು ಎಲ್ಲರೂ ನನ್ನ ಸೇವಕರು ಅಂತಾರ ಅವ್ರು. MV ಕಾಮತ್ ಇವ್ರು ಏನದಾರಲ್ಲ, ಇವರೆಲ್ಲರೂ ನನ್ನ ಸೇವಕರು, ನನ್ನ ಸಲುವಾಗಿರೋರು. ನನ್ನ ಅಂದ್ರ ಪ್ರಜೆನೇ ಪ್ರಭು. ಯಾರ ಪ್ರಭು ಈ ಆಡಳಿತ ವ್ಯವಸ್ಥೆ ಅಂದ್ರೆ ಪ್ರಜೆ ಪ್ರಭು. ಈ ನಾನು ಆರಿಸಿ ಕಳಿಸಿದಂಥವ್ರು ತಮ್ಮ ಕೆಲಸದ ಸಲುವಾಗಿ ನಿಯುಕ್ತಿ ಮಾಡ್ಕೊಂಡಂಥವ್ರು ನೀವ್ ಯಾರು ಅಂತ ಕೇಳೋ ಸ್ಥಿತಿಗೆ ಬಂದ್ರಲ್ಲ, ಅಂದ್ರೆ ಎಲ್ಲಿ ಹೋಯ್ತು ಪ್ರಜಾಪ್ರಭುತ್ವ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದೆ,
ಮತ್ತೆ ನಾವಲ್ಲದ ನಿಮ್ಮನ್ನ ಯಾರು ಕೇಳ್ಬೇಕು ಅಂತ. ಹಾಗ ಅವ್ರಿಗೆ ತಿಳಿಲೇ ಇಲ್ಲ. ಯಾಕಂದ್ರೆ ನಾವು ಹಿಂಗೆ ಯಾವಾಗೂ ಕೇಳಿರ್ಲಿಲ್ಲ ಅವ್ರಿಗೆ, ಹಿಂಗೆ ಎಂದೂ ಕೇಳಿರ್ಲಿಲ್ಲ. ನಾನ ನಿನ್ ಕೇಳವ ಅಂತೇಳಿ ಅನ್ನುವಂಥ ಧೈರ್ಯ ನಾವು ಮಾಡೇ ಇಲ್ಲ. ಅದ್ರ ಸಲುವಾಗಿ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಎಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಹೋಗ್ರಿ ಅಂತಂದ್ರು. ನಾವು ಕೆಲವು ಸಂದರ್ಭದೊಳಗ ಈ ಹೋರಾಟದ ತೀವ್ರತೆ ಇದ್ದಾಗ ಬಾಳ್ ಮಾತಾಡ್ತೀವಿ, ಮುಂದೆ ಅದನ್ನ ಕೈ ಬಿಟ್ಬಿಡ್ತೇವಿ. ಅಂತ ಸ್ಥಿತಿಯೊಳಗ ಅದು ಹುಬ್ಬಳ್ಳಿಗೆ ಹೋಯ್ತು. ಅವಾಗ ನಾವು ಸಕಾರನ ಕೊಟ್ಟಿದ್ವಿ, RMS ಹೋಗುದ್ ಬ್ಯಾಡ್ರಿ ಅನ್ನೋದಕ್ಕೆ. ಇಲ್ಲೇ ಸ್ವಂತ ಕಟ್ಟಡ ಐತಿ ಹುಬ್ಬಳ್ಳಿ ಒಳಗ, ರೈಲ್ವೆದವ್ರು ಬಾಡಿಗೆ ಕಟ್ಟಡದಾಗ ಅದೀರಿ ನೀವು. ಬಾಡಿಗೆ ಕೊಟ್ಟು ಅದನ್ನ ನಿರ್ವಹಿಸೋದಕ್ಕಿಂತ ಈ ಸ್ವಂತ ಕಟ್ಟಡದಾಗ ಐತಿ. ಮತ್ತೆ ಈಗ ರೈಲ್ವೆದ ಮೇಲೆ ಪೋಸ್ಟ್ ಆಫೀಸ್ ನಿಂತಿಲ್ಲ, ಅದ ನಿಂತದ್ದು ರೋಡ್ ಟ್ರಾನ್ಸ್ಪೋರ್ಟ್ ಮೇಲೆ ನಿಂತತಿ. ಈಗ ರೈಲ್ವೆ ಪೂರ ತಕೊಂಡ್ಬಿಟ್ರಿ ಈಗ ಅವ್ರು. ಮೊದಲು ರೈಲ್ವೆದ ಮೇಲೆ ನಿಂತಿತ್ತು. ಇದನ್ನೆಲ್ಲ ಹೇಳಿದ್ರು ಅವ್ರು ಕೇಳಲಿಲ್ಲ, ಟ್ರಾನ್ಸ್ಫರ್ ಆಗೇ ಹೋಗ್ಬಿಡ್ತ. ಇದನ್ನ ಸುಮ್ಮನೆ ಇನ್ಸಿಡೆಂಟಲಿ ಹೇಳಕತ್ತೀನಿ. ಅಂದ್ರೆ ನಮ್ಮ ಧಾರವಾಡದಿಂದ ಹೆಂಗೆ ಕಳಚಿಕೊಂಡು ಹೊಂಟಾವು. ನಮ್ಮ ನಿರಾಸಕ್ತಿಗೆ ಇದು ಒಂದು ನಿದರ್ಶನ ಅಂತ ಅನ್ಸಾಕತೈತಿ. ಈ ಹಿಂದೂ ಕೂಡ ಒಂದು 20-25 ವರ್ಷದ ಹಿಂದೂ ಸುದ್ದಿ ವಿಭಾಗ ಟ್ರಾನ್ಸ್ಫರ್ ಆಗುವಂಥದ್ದು ಬಂದಿತ್ತು. ನಂತರ 2-3 ಸರಿ ಸುದ್ದಿ ವಿಭಾಗ ಟ್ರಾನ್ಸ್ಫರ್ ಆಗುವಂತ ಇಂಥ ನೋಟಿಫಿಕೇಶನ್ಸ ಬಂದಿದ್ವು. ಅವಾಗ ಎಲ್ಲರೂ ನಾವು ಪ್ರತಿಭಟಿಸಿದ್ವಿ, ನಮ್ಮ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಅವರೂ ಪ್ರಯತ್ನ ಮಾಡಿದ್ರು. ಆ ಕಾರಣಕ್ಕೆ ಸುದ್ದಿ ವಿಭಾಗ ನಮ್ಮ ಒಟ್ಟಿಗೆ ಇವತ್ತಿನ ತನಕ ಉಳಿದು ಬಂದತಿ. ಈಗೂ ಕೂಡ ನಾವು ಪ್ರತಿಭಟಿಸುವಂತ ಅನಿವಾರ್ಯತೆ ನಮಗೆ ಐತಿ. ಯಾಕಂದ್ರೆ ಈ ಸುದ್ದಿ ವಿಭಾಗ ಇದ್ರ ನಮ್ಮ ಅಸ್ಮಿತೆ ಅಥವಾ ನಮ್ಮ ಪ್ರಾದೇಶಿಕತೆ ಅನ್ನುವಂಥದ್ದು ಏನೈತಿ ಅದಕ್ಕೆ ಆದ್ಯತೆ ಸಿಗ್ತತಿ. ಮತ್ತೆ ಇದೇ ಉದ್ದೇಶಕ್ಕೆ ಇಂಥ ಸುದ್ದಿ ವಿಭಾಗ ಆಗ್ಯಾವ. ನನ್ ಕೇಳಿದ್ರೆ ಇದು ಇನ್ನೂ ಒಂದು ಗುಲ್ಬರ್ಗಾದೊಳಗೂ ಒಂದು ಆಗ್ಬೇಕು, ಇನ್ನೂ ಒಂದು ಮಂಗಳೂರಿನಾಗೂ ಆಗ್ಬೇಕು. ಬರೀ ನಮ್ಗೆ ಅಷ್ಟೇ ಇರಬೇಕು ಅನ್ನುವಂಥದ್ದಿಲ್ಲ. ಇದು ಇನ್ನೂ ಹೆಚ್ಚೆಚ್ಚು ವಿಕೇಂದ್ರೀಕರಣ ಆದ್ರೆ ಹೆಚ್ಚೆಚ್ಚು ಜನರ ಅದೇನು ಆದ್ಯತೆಗಳದಾವು ಅವು ಬೆಳಕಿಗೆ ಬರ್ತಾವು, ಹಾಗೆ ಬರಬೇಕು. ಇದು ಕೇಂದ್ರೀಕೃತ ಆಗುವಂಥದ್ದು ಯಾವ ಹಂತದೊಳಗೂ ಸರಿ ಅಲ್ಲದ ಮಾತಿದು. ಆ ಕಾರಣದ ಸಲುವಾಗಿ ನಾವು ವಿದ್ಯಾವರ್ಧಕ ಸಂಘದ ವತಿಯಿಂದ ಇದೊಂದು ಏನು ಆಂದೋಲನವನ್ನು ಕೈಕೊಂಡು ಧಾರವಾಡದ ಪ್ರಾಜ್ಞರನ್ನೆಲ್ಲ ಒಳಗೊಂಡು ಒಂದು ವಿಸ್ತೃತವಾದಂಥ ಒಂದು ಪ್ರತಿಭಟನೆ ಅಂದ್ರೆ ಅವ್ರಿಗೆ ತಿಳಿಸುವಂತ ಒಂದು ಪ್ರಯತ್ನ. ಬ್ಯಾರೆ ಸ್ವರೂಪದ ಪ್ರತಿಭಟನೆ ಅಲ್ಲದು. ಧಾರವಾಡದೊಳಗೆ ಹೇಗೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಏನ್ ಧಾರವಾಡದೊಳಗೆ ಇದ್ದಾರೆ ಎಲ್ಲ ಹಿರಿಯರನ್ನ ಕರ್ಕೊಂಡು ಸಂಬಂಧಪಟ್ಟವರ ಗಮನಕ್ಕೆ ತಂದು, ಅಶ್ವಿನಿ ವೈಷ್ಣವ ಇದರದ ಮುಖ್ಯಸ್ಥರಿದ್ದಾರೆ, ಆದರೆ ಡಾಕ್ಟರ್ ಎಲ್ ಮುರುಗನ್ ರಾಜ್ಯ ಸಚಿವರಿದ್ದಾರೆ, ಅವರಿಗೆ ಮತ್ತು ಸ್ಥಳೀಯ ಇರುವಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ಸಚಿವರಿದ್ದಾರೆ, ನಮ್ಮ ಪ್ರತಿನಿಧಿಗಳು ಹೌದು. ಈ ಹಿಂದೂ ಕೂಡ ಇಂಥ ಹೋಗುವಂಥ ಪ್ರಯತ್ನದೊಳಗೆ ಅವರ ಸಹಕಾರ ಕೇಳಿದ್ವಿ. ಆ ಸಹಕಾರದಿಂದ ಅದು ಉಳಿದುಕೊಂಡು ಬಂದೈತಿ. ಈಗೂ ಕೂಡ ನಾವು ಅವ್ರ ಸಹಕಾರ ಕೇಳ್ತೀವಿ. ನಮ್ಮ ಸ್ಥಳೀಯ ಶಾಸಕರು, ಈ ಭಾಗದ ಸಂಸದರು, ಇವರೆಲ್ಲರಿಗೂ ನಾವು ವಿದ್ಯಾವರ್ಧಕ ಸಂಘ ವಿಶೇಷವಾಗಿ ಕೇಂದ್ರದ ಮೇಲೆ ಒತ್ತಡ ತಂದು ಧಾರವಾಡದ ಸುದ್ದಿ ವಿಭಾಗ ನಮ್ಮ ಒಟ್ಟಿಗೆನೇ ಇರಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡ್ತೇವೆ. ಶೀಘ್ರದೊಳಗೆ ವಿದ್ಯಾವರ್ಧಕ ಸಂಘ ಒಂದು ಎಲ್ಲರ ಸಭೆ ಕರೆದು ಮುಂದಿನ ವಾರದೊಳಗನ ಒಂದು ದಿವಸ ನಿಗದಿ ಮಾಡಿಕೊಂಡು ಇದನ್ನ ಪ್ರತಿಭಟಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ ಎಕ್ಸಾಂಪಲ್ ಆ ರೀತಿ ನಿಷ್ಕಾಳಜಿ ಆಗಬಾರ್ದಂತ ಈಗ ಒಂದ ದಿನ ನೀವು ಪ್ರತಿಭಟನೆ ಮಾಡಿದ್ರಿ ಅಂತಂದ್ರೆ, ಈಗ ಭರವಸೆ ಕೊಟ್ರಂತಂದ್ರೆ ಸುಮ್ಮನೆ ಆದ್ರೆ ಹೆಂಗೆ ಕಂಟಿನ್ಯೂ ಪ್ರತಿಭಟನೆ ಮಾಡಕ್ಕೆ ಇದನ್ನ ಮಾಡ್ತಿರೋ ಏನು ಮುಂದಿನ ಪ್ಲಾನ್ ಇಲ್ಲ. ಅದು ಕಾರ್ಯತಂತ್ರವನ್ನು ಇನ್ನೂ ರೂಪಿಸಬೇಕಾಗಿದ್ದದೆ. ನಾವು ಈಗಷ್ಟೇ ಈ ನಿರ್ಣಯ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಹಿರಿಯರನ್ನು ಮತ್ತು ಜನಸಾಮಾನ್ಯರನ್ನು, ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಸಂಬಂಧಿಸಿದಂತ ವಿಷಯ, ಎಲ್ಲರನ್ನೂ ಒಳಗೊಂಡು ಒಂದು ಕಾರ್ಯತಂತ್ರವನ್ನು ರೂಪಿಸೋದು. ಅದು ಒಂದು ದಿವಸದ ಪ್ರತಿಭಟನೆ ಯಾವ ಸ್ವರೂಪದ್ದು ಎಲ್ಲಿ ಅನ್ನೋದನ್ನ ಮಾಡೋದು ಒಂದು. ಆಮೇಲೆ ಬೇರೆ ಬೇರೆ ಅಧಿಕಾರಿಗಳಿಗೆ ನಾವು ಭೇಟಿ ಆಗೋದಿರ್ಬೋದು, ಪತ್ರ ಕೊಡೋದಿರ್ಬೋದು, ಮತ್ತೆ ಯಾವ್ಯಾವ ವಿಧಾನಗಳನ್ನು ನಾವು ಅನುಸರಿಸಬೇಕಾಗಿದ್ದದೆ ಅದ್ರ ಕುರಿತಾಗಿ ಕೂಡ ನಾವು ಚಿಂತನೆ ಮಾಡೋದಿದೆ ಇನ್ನು. ಆದರೆ ಮುಖ್ಯ ಏನಂದ್ರೆ ಪ್ರಜಾಪ್ರಭುತ್ವದೊಳಗೆ ಪ್ರಜೆಗಳೇ ಪ್ರಭುಗಳು ಮತ್ತು ವಿಕೇಂದ್ರೀಕರಣ ಅನ್ನೋದು ಪ್ರಜಾಪ್ರಭುತ್ವದ ಅತ್ಯಂತ ಮೂಲ ಲಕ್ಷಣ. ಅದರ ಹೊರತಾಗಿ ನಾವು ವಿಜ್ಞಾನ ತಂತ್ರಜ್ಞಾನ ನಮಗೆ ಸಹಾಯ ಮಾಡ್ಲಿಕ್ಕತ್ತದ ಅನ್ನೋ ಒಂದೇ ಕಾರಣಕ್ಕಾಗಿ ಕೇಂದ್ರೀಕರಣ ಮಾಡ್ತಾ ಹೋಗೋದು ಇದು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಹೋಗುವಂತ ನಡೆಯಾಗಿಬಿಡ್ತದೆ. ಹಾಗಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾಯ್ತು ಅಂತಂದ್ರೆ ಆದಷ್ಟು ವಿಕೇಂದ್ರೀಕರಣ ಆಗ್ತಾ ಹೋಗ್ಬೇಕು. ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದ್ರೊಳಗೆ ಯಾಕೆ ತಲೆ ಹಾಕ್ತದೆ? ಅವ್ರು ಹೇಳಿದ್ರಲ್ಲ ಇದು ನಿಮ್ಗೆ ಸಂಬಂಧಪಟ್ಟದ ವಿಷಯನೇ ಅಲ್ಲ ಅಂತ. ಯಾಕೆ ಸಂಬಂಧಪಟ್ಟದ ವಿಷಯ ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ 136 ವರ್ಷಗಳಿಂದ ಕನ್ನಡಕ್ಕಾಗಿ, ಕನ್ನಡತ್ವಕ್ಕಾಗಿ, ಕರ್ನಾಟಕದ ಸಲುವಾಗಿಯೇ ಕೆಲಸ ಮಾಡ್ತಾ ಬಂದಿರುವಂತ. ಮತ್ತೆ ಇದಕ್ಕೆ ಸ್ಪಂದಿಸೋದಿಲ್ಲ ಅಂದ್ರೆ ಮತ್ತೆ ನಾವೆದಕ್ಕೆ ಸ್ಪಂದಿಸುವವರಿದ್ದೀವಿ?
ಹಾಗಾಗಿ ಬಹಳ ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ವಿಚಾರ ಮಾಡಿಯೇ ನಾವು ಈ ನಿರ್ಣಯವನ್ನು ತಗೊಂಡಿದ್ದೀವಿ. ಎಲ್ಲರನ್ನೂ ಒಳಗೊಂಡು ಇದು ಯಾವುದೋ ಒಂದು ಪಕ್ಷದ ವಿರುದ್ಧದ ಪ್ರಯತ್ನ ಅಲ್ಲ. ಒಟ್ಟಾರೆ ಕೇಂದ್ರ ಸರ್ಕಾರದ ಹೆಜ್ಜೆ ಏನಿದೆಯೋ ಅದು ಪ್ರಜಾಪ್ರಭುತ್ವಕ್ಕೆ ಸಮರ್ಪಕವಾದದ್ದಲ್ಲ ಅನ್ನುವ ನಿಲುವಿನೊಳಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದೆ ಕೇಂದ್ರದೊಳಗೆ ಬೇರೆ ಪಕ್ಷದ ಸರ್ಕಾರ ಇದ್ದಾಗನು ಇಂಥದೇ ಸ್ವರೂಪದ ಆದೇಶ ಬಂದಿತ್ತು. ಅವಾಗನು ವರ್ಗಾವಣೆ ಆಗೋದನ್ನ ನಾವು ಪ್ರತಿಭಟನೆ ಮಾಡೇವಿ, ಜನರು ಪ್ರತಿಭಟನೆ ಮಾಡ್ಯಾರ. ಆ ಪ್ರತಿಭಟನೆ ಕಾರಣ ಸಲುವಾಗಿ ಬೇರೆ ಪಕ್ಷದ ಆಡಳಿತ ಕೇಂದ್ರದೊಳಗೆ ಇದ್ದಾಗೂ ಅದನ್ನ ಹಿಂದ್ ತಕೊಂಡು ಇಲ್ಲೇ ಉಳ್ಕೊಂಡದೈತೆ. ರೀಸೆಂಟ್ಲಿ ಒಂದು 2022 ಇದೇ ಇದಾಗಿತ್ತು. ಅದೇ ಸಂದರ್ಭದೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರೆಸ್ ಮೀಟ್ ಮಾಡಿ ಜೊತೆಗೆ ಯಾರಿಗೆ ಏನು ಲೆಟರ್ ಕಳಿಸಿ ಇದನ್ನ ಉಳಿಸುವಂತ ಪ್ರಯತ್ನ ಸಂಘ ಮಾಡಿತ್ತು ಮತ್ತು ಸಾರ್ವಜನಿಕರು ಸಹಿತ ಅದಕ್ಕೆ ಕೈ ಜೋಡಿಸಿದ್ರು. ಇದೇ ಹಿನ್ನೆಲೆಯೊಳಗ ನಿನ್ನೆ ತಾನೇನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಾರ್ಯಕಾರಿ ಸಮಿತಿ ತುರ್ತು ಸಭೆ ಸೇರಿ ಇದನ್ನ ಬಲವಾಗಿ ನಾವು ವಿರೋಧ ಮಾಡ್ತೀವಿ. ಅದು ಮತ್ತೆ ಯಥಾವತ್ತಾಗಿ ಇಲ್ಲಿ ಕಾರ್ಯ ನಡಿಬೇಕು ಅಂತ ತಿಳ್ಕೊಂಡು ಹೇಳಿ ಒಂದ್ ವೇಳೆ ನಡೀದೇ ಇದ್ರೆ ಮುಂದಿನ ಹೆಜ್ಜೆ ನಮ್ದು ಇದ್ದೇ ಇರ್ತದೆ. ಅದನ್ನ ಇಡೀ ಧಾರವಾಡದ ಸಾರ್ವಜನಿಕರೆಲ್ಲರೂ ಸೇರಿ ಅದಕ್ಕೊಂದು ಸರಿಯಾದ ಇದನ್ನ ಹೋರಾಟಕ್ಕೆ ರೂಪನ ಕೊಡು ಕೆಲಸ ಮಾಡ್ತೀವಿ. ಇದು ಯಾಕೆ ಹಿಂಗ ಆಗಾಕತ್ತದ ಅಂತ ಬಹಳ ಮುಖ್ಯ ಆಗಿದ್ದು. ಯಾಕೆ ಹಿಂಗ ಆಗತ್ತದ? ಇದು ಆಗಾಕತ್ತಿದ್ ಏನು ಅಂದ್ರೆ ಬ್ಯೂರಾಕ್ರಸಿ ಇದ. ಬೆಂಗಳೂರೊಳಗೆ ಸಹಾಯಕ ಸಂಪಾದಕರ ಸುದ್ದಿ ಸಂಪಾದಕರು 4 ಹುದ್ದೆ ಅದಾವ ಅಲ್ಲಿ. ಇಲ್ಲೇ ಪೂರ್ಣ ಪ್ರಮಾಣದ ಯಾರು ಇಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಸಹಾಯಕ ಸುದ್ದಿ ಸಂಪಾದಕರದಾರ. ಇದೆಲ್ಲ ಅಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಏನು ಅಧಿಕಾರಿಗಳ ನಿಲುವುದಲ್ಲ. ಈ ಅಧಿಕಾರಿಗಳ ನಿಲುವುದೊಳಗೆ ಅಲ್ಲಿಯೇ 4 ಜನ ಇದ್ದವ್ರು ನಿಲುವು ಹಾಕ್ಬೋದಲ್ಲ. ಇಲ್ಲಿ ಒಬ್ಬ ಅಧಿಕಾರಿನಲ್ಲಿ ಇಲ್ಲಿ ಬರಾಕ ಅವರು ಬೆಂಗಳೂರಿಂದ ಇಲ್ಲಿ ಬರಾಕ ಅವರು ಹಿಂದೇಟು ಇದನ್ನ ಅಲ್ಲಿಗೆ ತರಿಸೋಳುವಂತ ಕೆಲಸ ಮಾಡ್ತಾ ಇದಾರೆ. ಒಂದ್ ವೇಳೆ ಇಲ್ಲಿ ಹೋದ್ರೆ ಇಲ್ಲಿ ಸುದ್ದಿಗಳು ಅಲ್ಲಿ ಹೆಂಗ್ ಪ್ರಸಾರ ಆಗ್ತಾವಂತ. ನಮಗೆಲ್ಲ ಇದು ಕಲ್ಯಾಣ ಕರ್ನಾಟಕ ಮತ್ತು ಏನು ಚೆನ್ನಮ್ಮನ ಕರ್ನಾಟಕ ಇದ್ರೊಳಗೆ ಇಡೀ ಎಲ್ಲ ಸುದ್ದಿಗಳು ಅದ್ರ ಮೇಲೆ ಅವಲಂಬನೆ ಆಗಿರುವಂತಹದ್ದು. ಒಂದು ಹೈದರಾಬಾದಾಗ ಇದು ಏನೋ ಕಲಬುರ್ಗಿಯಲ್ಲಿ ಬೀದರ್ ಆಗಲಿ ಒಂದ್ ಸುದ್ದಿ ನಾವು ಅದನ್ನ ಕೇಳ್ಬೇಕಂದ್ರೆ ಮುಂಜಾನೆ ವಾರ್ತಾ ಇದ್ರೊಳಗ ಕೇಳುವಂತದ್ದು. ಅಂತ ಒಂದು ಇದಕ್ಕೆ ಅಡಿಕ್ಟ್ ಆದಂತ ಈ ಉತ್ತರ ಕರ್ನಾಟಕದ ಈ ಯೂನಿಟ್ ಅನ್ನ ಯಾವುದೇ ಕಾರಣಕ್ಕೂ ಹೋಗದ ಹಾಗೆ ಇಲ್ಲಿ ನಾವು ಅದು ನಮ್ಮ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಸಂಬಂಧಪಟ್ಟ ಎಲ್ಲ ಇವ್ರಿಗೆ ಕೊಟ್ಟಿದ್ದೀವಿ. ಖುದ್ದಾಗಿ ಹೋಗಿ ನಿಯೋಗ ಹೋಗಿ ಸಚಿವರನ್ನ ಭೇಟಿ ಆಗ್ಬೇಕು. ಸಚಿವರಿಗೂ ಕೊಟ್ಟಿದ್ದೇವೆ, ಅರವಿಂದ್ ಬೆಲ್ಲದವರಿಗೂ ಕೊಟ್ಟಿದ್ದೇವೆ. ಏನು ಸಂಬಂಧಪಟ್ಟ ಸಚಿವರು ಸಹಿತ ಸೆಂಟ್ರಲ್ ಸಚಿವರಿಗೂ ಕಳಿಸಿಕೊಟ್ಟಿದ್ದೇವೆ, ಸೆಕ್ರೆಟರಿಗೆ ಕಳಿಸಿಕೊಟ್ಟಿದ್ದೇವೆ. ಈ ಮೂಲಕ ನಾವು ಕಳಿಸಿಕೊಟ್ಟಿದ್ದೀವಿ. ಇನ್ನು ಖುದ್ದಾಗಿ ಜೋಶಿ ಅವ್ರನ್ನ ಕಂಡು ವಾಸ್ತವ ಇದನ್ನ ಹೇಳ್ಬೇಕಾಗಿದೆ. ಸ್ವೀಕರಿಸ್ತಾರೆ, ಅದಕ್ಕೂ ತೊಂದರೆ ಇಲ್ಲ. ಇಲ್ಲಿ ಕಳೆದ 80 ಲಕ್ಷ ಹೇಳುವ ಪ್ರಕಾರ 80 ಲಕ್ಷ ಸಂಪನ್ಮೂಲ ಸಂಗ್ರಹಿಸಿದ್ದಾರೆ. ಅಂದ್ರೆ ಕಲಾವಿದರಿಗೆ ಕೊಡುವಂತ ಏನು ಗೌರವಧನ ಇದೆಯಲ್ಲ ಅದನ್ನ ಇಲ್ಲಿ ಸಂಪನ್ಮೂಲ ಬಳಸ್ಕೊಂಡನ ಅವ್ರಿಗೆ ಕೊಡುವಂತಹದ್ದು. ಅಂಥ ಕಾರ್ಯವನ್ನು ಸಹಿತ ಇಲ್ಲಿಯ ಯೂನಿಟ್ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತಹದ್ದು. ಮತ್ತೆ ಇಲ್ಲಿಯ ಏನು ತಾತ್ಪೂರ್ತಿಕ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿಯ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಒಂದ್ ವೇಳೆ ಆ ಯೂನಿಟ್ ಅಲ್ಲಿ ಹೋದ್ರೆ ಅಷ್ಟು ಇಲ್ಲಿ ನಮ್ಮ ಉದ್ಯೋಗ ಸಹಿತ ಅದಕ್ಕೆ ಈ ತಿಳುವಳಿಕೆ ನಮ್ಗೆ ಇರಬೇಕಾಗಿದೆ ಅಂತ. ಮತ್ತ ಇವು ರಕ್ಷಣೆ, ಸಂಪರ್ಕ, ನ್ಯಾಯ ಮತ್ತು ಆರೋಗ್ಯ ಅನ್ನುವಂಥ ವಿಷಯಗಳು ಏನದಾವು ಇವು ಸಂಪನ್ಮೂಲದ ಆಧಾರದ ಮೇಲೆ ನಡೆಯುವಂಥವಲ್ಲ. ಸಂಪನ್ಮೂಲ ಅದಾವೋ ಬಿಟ್ಟಾವೋ ಅನ್ನೋದನ್ನ ಬಿಟ್ಟನು ಸಹಿತ ರಕ್ಷಣೆಗೆ ಸಂಬಂಧಪಟ್ಟಂಗ, ಸಂಪರ್ಕಕ್ಕೆ ಸಂಬಂಧಪಟ್ಟಂಗ, ನ್ಯಾಯಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ವ್ಯವಸ್ಥೆ ಎಲ್ಲಾ ಕಡೆ ಪಸರಿಸಿರ್ಬೇಕು. ಅದು ತಕ್ಷಣಕ್ಕೆ ಲಭ್ಯ ಆಗುವಂತ ಸ್ಥಿತಿ ಒಳಗೆ ನಾವು ಇಟ್ಕೊಂಡಿರ್ಬೇಕು ಅದನ್ನ ಯಾವಾಗನು.